ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಈ ದಾಳಿಂಬ್ರ ರಿಲೇಟೆಡ್ ವಿಡಿಯೋ ಮಾಡಿದ್ದೀವಿ ನೋಡ್ರಿ. ಹೋದ ವಿಡಿಯೋದಾಗ ಹೇಳಿದ್ದಲ್ಲ, ನಮ್ಮ 200 ದಾಳಿಂಬ್ರ ಅದಾವ ಅಂತೇಳಿ. ಈ ದಾಳಿಂಬ್ರದೆಲ್ಲ ಒಳಗಿನೆಲ್ಲ ಗುಂಜಾಟೆಲ್ಲ ತೆಗೆದೆವು. ಅಂದ್ರೆ ಫ್ರೀ ಮಾಡಿದೆವು. ಮುಂದಿನ ವರ್ಷ ಇದು ಮಾಡೋದು, ಇದು ಏನು ಚಟ್ನಿ ಮಾಡೋದದ ಅದ್ರ ಕಾಲಾಗ ನೋಡ್ರಿ. ಒಳಗಿನೆಲ್ಲ ಗುಂಜಾಟ ಬಂಬ ಅದೆಲ್ಲ ತೆಗೆದೆವು. ಇದು ಮಾಡ್ಬೇಕಾಗ್ತದ. ಇವು ಎಷ್ಟು 1 ವರ್ಷ 2 ತಿಂಗಳೇನು ಗಿಡ ಅದಾವ ನೋಡ್ರಿ. ಇವೆಲ್ಲ ಹಿಂಗೆ ಇದು ಮಾಡಿದೆವು. ಏನು ಇವು ಕತ್ತರಿಸಿ ಹತ್ಲಾರ್ದೆಲ್ಲ ಇಲ್ಲಿ ಒಗೆದೆವು. ಇದರಲ್ಲೇ ಇವೆಲ್ಲ ದಂಡಿ ಹೊತ್ತಕ್ಕೆ ಕಾಲಾಗ ಟ್ಯಾಕ್ಟ್ರ್ ತಂದ್ರೆ ನಮ್ಮ ಭೀಮಣ್ಣ ಅದೆಲ್ಲ ಒತ್ಲತ್ತಾರೆ, ಕುಣ್ಸೋತಾರೆ. ಇವರೊಂದು ಸ್ಪೆಷಲ್ ಐಡಿಯಾ ಮಾಡ್ತಾರೆ. ಫಸ್ಟ್ ಎಲ್ಲ ತೆಗೆದು ಒಗಿತಿದ್ರು, ಈಗೇನು ಮಾಡತ್ತಾರೆ, ದಿಂಡಿಗೆ ಉಲ್ಟಾ ಕುಂಡ್ರಿಸಿ ಒತ್ತಾರೆ ನೋಡ್ರಿ. ನೋಡ್ರಿ, ಇವು ಬಡ್ರಾಮ್ನಾಗಲೇ ಉಲ್ಟಾ ಹಾಕ್ತಾರೆ. ಉಲ್ಟಾ ಹಾಕಿ ಹಿಂಗೆ ರಿವರ್ಸ್ ಹೊಡೆದ್ರ ಅಂದ್ರೆ ಅವು ಎಲ್ಲ ಕಂಟಿ ದಂಡಿ ಹೋಗ್ತವೆ. ಇವ್ರದ್ದು ಸ್ಪೆಷಾಲಿಟಿ ಏನಂದ್ರೆ ಸತ್ತವ್ರ ಮನೆ ಹೋಗಲತ್ತ. ಇದು ಕುಡ್ದು ಸತ್ತವ್ರ ಮನೆ ಇವ್ರು ಹೋಗಲತ್ತ. ಇವರು ಸೊನ್ಗೆ ಅವರು ಏನಂತೇಳಿ ಡೀಸೆಲ್ ತರಬೇಕು ಟ್ರ್ಯಾಕ್ಟರ್ಗೆ. ಅಲ್ಲಿ ಕುಡ್ಕೋತ ಕೂತೀರಿ, ಜಲ್ದಿ ಡೀಸೆಲ್ ತಗೋಬೇಕು. ಅದಕ್ಕೆ ನೀ ಏನಂದಿ? ಕುಡ್ದು ಸತ್ತವ್ರ ಮನೆಗೆ ಹೋಗಲ್ಲ, ನಾವು ಕುಡ್ಕೋತ ಕೂತೀರಿ. ಇವ ನೋಡ್ರಿ, ಕುಡ್ದು ಸತ್ತವ್ರ ಮನೆಗೆ ಹೋಗಲತ್ತ. ಅಂದ್ರೆ ಕುಡ್ಕರ್ದಿಂದ ಆಟೋ ದೂರ ಇರ್ತಾರತ್ತ ಹೇಳತ್ತಾನೆ. ಎಲ್ಲ ಜೋಡಿಸೋದಾಯ್ತು. ನಮ್ಮ ಭೀಮಣ್ಣನು ಈ ಆತನ ಕೆಲಸ ಮಾಡಿ ಈಗ ಬಂದಾರ. ಭೀಮಣ್ಣ ಇಲ್ಲೇ ನಮ್ಮ ಹೊಲದ ಪಕ್ಕದ ಹೊಲದವರು. ಅದು ಎಲ್ಲ ದೊಡ್ಡ ವ್ಯಕ್ತಿಗಳು ನೋಡ್ರಿ ಮಾಡ್ಲತ್ತಾರ. ಈಗೆಲ್ಲ ಉಲ್ಟಾ ಜೋಡಿಸಿ ಬಿಳಿಯತ್ತಾರ. ಏನಿಲ್ಲ, ಜಸ್ಟ್ ಅದು ರಿವರ್ಸ್ ಹೊಡೋದಕ್ಕಿಲ್ಲಂದ್ರೆ ಏನು ಮಾಡ್ತಾರ, ಹರಿಗೆ ಇದು ಬೆಡ್ ಏರ್ಸೋದದ. ಇಲ್ಲಿ ಕಾಂತ್ ಹಾಕಿದೆವು, ಮನೆ ಕಾಂತ್ ಕಟ್ಟಿದೆವು. ಇವು ಮುಂದಿನ ಮಳೆಗಾಲಕ್ಕೆ ಕಾಯಿ ಹಿಡಿಯೋದು ಅಂತೇಳಿ ಅಡ್ವಾನ್ಸೇ ಕಾಂತ್ ಕಟ್ಟಿದೆವು. ಇದು ಮಾಡ್ಬೇಕು. ಏನು ಈ ಕಾಂತಿನ ಮ್ಯಾಗ ಮಣ್ಣು ಬಿತ್ತಂದ್ರೆ ಬೇರು ಬರ್ತಾವತ್ತ. ಅದ್ರ ಕಾಲ ಇದಕ್ಕೆ ಮಣ್ಣು ಏರಿಸಿ ಬೆಡ್ ಮಾಡ್ಬೇಕು. ಇದು ಎಷ್ಟಾದ ನೋಡ್ರಿ. ಇವು ಎಲ್ಲ ನಮ್ಮ ದಾಳಿಂಬ್ರ ಗಿಡ. ಮುಂದಿನ ವರ್ಷ ಇದಕ್ಕೆ ಕಾಯಿ ಹಿಡಿಯೋದ. ಹೆಚ್ಚಾಗಿ ಈ ಕಡೆ ಇಂಡಿ ತಾಲೂಕು ಕಡೆ ದಾಳಿಂಬ್ರ ಗಿಡ ಭಾಳ ಅದಾವ. ಅಂದ್ರೆ ಇಲ್ಲಿ ಇಂಡಿ ತಾಲೂಕದ ನಿಂಬೆನಾಡು ಇಂಡಿ ಅಂತ ಕರೀತಾರೆ. ಹೆಚ್ಚಾಗಿ ಎಲ್ಲರ ಬಳಿ ನಿಂಬೆ ಗಿಡನೂ ಅವ, ದಾಳಿಂಬ್ರ ಗಿಡನೂ ಅವ. ನಮ್ಮ ಕಡೆ ಅರ್ನಾಳದಾಗಂತೂ ಪ್ರತಿಯೊಬ್ಬರಲ್ಲಿ ಒಂದೇ ಎಕರೆ ಯಾವೇ ಅವ. ಅಷ್ಟು ದಾಳಿಂಬ್ರ ಮ್ಯಾಗ ಈ ಕಡೆ ಒಲವದ. ಅಂದ್ರೆ ಅಷ್ಟು ಬೆಳಿತಾರೆ. ಇನ್ನು ಕೆಲವೊಬ್ಬರು ಭಾಳ ಬೆಳಿತಾರೆ, ಇನ್ನು ಕೆಲವೊಬ್ಬರು ಮಾಹಿತಿ ಇರ್ಲಾರ್ದವರು ಅದು ಒಂದು ಸ್ವಲ್ಪ ಎಡವಟ್ಟಾಗತ್ತದ. ಅಂದ್ರೆ ಕೈ ಕುಡ್ಲಾಗತ್ತವ. ಇವು ಒಂದು ಸ್ವಲ್ಪ ನೋಡ್ಲಿಕ್ಕೆ ಚಲೋ ಅನಿಸಿದ್ರು ಇದ್ರಾಗ ಭಾಳ ಮಾಹಿತಿ ಬೇಕು. ಅಂದರೆ ಬ್ಯಾಕ್ಟೀರಿಯಲ್ ಬ್ಲೈಟ್ ಅತ್ತೆ ಬರ್ತದೆ, ಕ್ಯಾರ್ ರೋಗ, ಪ್ರತಿಯೊಂದು ಭಾಳ ಇದು ಆಗ್ತವೆ. ಇನ್ನೇನು ಪ್ರೊಸೆಸ್ ಮಾಡ್ತೀನಿ ಒಟ್ಟು ಲಾಗ್ ಇದ್ರಾಗ ಹಾಕ್ಕೊತ ಹೋಗ್ತೀನಿ ನಾನು ಯೂಟ್ಯೂಬ್ ಚಾನಲ್ದಾಗ. ಎಲ್ಲರೂ ನೋಡಿರಿ ಏನೇನು ಮಾಡ್ತೇವೆ ಅನ್ನೋದು. ನೀವು ಹತ್ತಿದ್ರೆ ಅಂದ್ರೆ ಫಸ್ಟ್ ಎಲ್ಲರ ಕಡೆಯಿಂದ ಇದು ಮಾಡ್ಕೊರಿ, ಏನು ಮಾಹಿತಿ ತೊಗೊರಿ. ಮಾಹಿತಿ ತೊಗೊಂಡು ಹಚ್ಚಿರಿ. ಆಮೇಲೆ ದಾಳಿಂಬ್ರ ಎಲ್ಲರೂ ಗಡ್ಬಿಡಿ ಬಿದ್ದು ಹಚ್ಚೋಕೆ ಹೋಗ್ಬೇಡ್ರಿ. ಈಗ ನೋಡ್ರಿ, ಇವು ಕಂಟಿ ಒತ್ಲತ್ತಾರೆ ಟ್ಯಾಕ್ಟ್ರಲ್ಲೇ. ಚಟ್ನಿ ಮಾಡಿದ್ರೆ ಅಂದ್ರೆ ಹಿಂಗೆ ನಡು ಗೊಳೆ ಮಾಡ್ತಾರೆ. ಗೊಳೆ ಮಾಡಿ ಹಿಂಗೆ ಟ್ಯಾಕ್ಟ್ರಲ್ಲೇ ಸೀದಾ ಒತ್ತಾರೆ. ಆ ದಂಡಿ ಹೋಗ್ತಾವೆ. ಅದು ಯೂರಿಯಾ ಸುಟ್ಟು ಬಿಡ್ತಾರೆ. ಯಾಕೆ ಇವು ಸುಡ್ಬೇಕು ಅಂದ್ರೆ ಇದ್ರಾಗ ಕ್ಯಾರ್ ಹೋಗಿರ್ತದೆ ನೋಡ್ರಿ. ಇದು ಬ್ಯಾಕ್ಟೀರಿಯಲ್ ಬ್ಲೈಟ್ ಹತ್ತಾರ ಇದಕ್ಕೆ. ಇದು ಕ್ಯಾರ್ ರೋಗ ಹತ್ತಾರ. ಇದು ಪಡ್ದಾಗೆ ಇಟ್ಟರೆ ಇದ್ರದಿಂದ ಮತ್ತೊಂದು ಗಿಡಕ್ಕೆ ಹೋಗಿ ಅದು ಗಿಡ ಹಾಳು ಮಾಡ್ತದೆ. ಇದು ಅಷ್ಟು ಇದು ಇರ್ತದೆ. ಈಗ ಸೊನ್ಗೆ ಅವರು ಟ್ಯಾಕ್ಟ್ರ್ ಹೊಡಿಗತ್ತಾರ. ಇವು ನಮ್ಮ ಇವರು ಏನು ಭೀಮಣ್ಣಗಳು. ಇವು ಈ ಟ್ಯಾಕ್ಟ್ರ್ ಯಾರ್ದಲ್ಲ ಅವ್ರದ್ದೇ. ಅಲ್ಲಿ ನಿಂತಾರ ನೋಡ್ರಿ ಭೀಮಣ್ಣ ಅವರು. ಇವು ಇದು ಹ್ಯಾಂಗೆ ಹೊಡಿತಾರೆ ಅನ್ನೋದು ಹೇಳ್ತೀನಿ, ನಿಮಗೆ ತೋರಿಸ್ತೀನಿ ನೋಡ್ರಿ ಎಲ್ಲ ನನಗೆ.
ನೋಡ್ರಿ ಹಿಂಗೆ ಓದ್ತಾರ. ಫಸ್ಟ್ ದಾಯಿ ಹಾಕು. ಎತ್ತು ಮ್ಯಾಗ ಇವನಿಗೆ ಏನೋ ಅಷ್ಟು ಮಾಹಿತಿ ಇಲ್ಲ. ಮಾಹಿತಿ ಇದ್ದವ್ರು ಭಾಳ ಪರ್ಫೆಕ್ಟಾಗಿ ಹೊಡಿತಾರೆ. ನೋಡ್ರಿ ಹಿಂಗೆ ಒತ್ತು ಹೋಗ್ಬಿಡೋದು. ಆ ದಂಡಿಗೆ ಓದ್ತಾವ ಮುಳೆಲ್ಲ. ಆ ದಂಡಿಗೆ ಹೋದವು ಅಂದ್ರೆ ಅಲ್ಲಿ ಉರಿ ಹಚ್ಚಿ ಸುಟ್ಟು ಬಿಡೋದು. ಇಲ್ಲಾಕ್ರಿ ಇವು ಪಡ್ದಾಗ ಇಟ್ಟೇವು ಅಂದ್ರೆ ಏನಾಗ್ತದೆ ಅಂದ್ರೆ ಇದು ಆಗ್ತದೆ, ಏನೋ ಬ್ಯಾಕ್ಟೀರಿಯಲ್ ಬ್ಲೈಟ್ ಬರ್ತದೆ. ಅದ್ರ ಕಾಲಾಗ ತೆಗೆದ ದಾಳಿಂಬ್ರ ತೆಗೆದದ್ದೆಲ್ಲ ಬದಿ ಒಯ್ಯೋದು, ಒಯ್ದು ಸುಡೋದು ಭಾಳ ಮುಖ್ಯವಾದ ಕೆಲಸ ಇದ್ರಾಗ. ನೋಡ್ರಿ ಒತ್ಲತ್ತಾರ. ಭೀಮಣ್ಣನ ಬಂದಾನೆ. ಇದ್ರಾಗ ಇನ್ನೊಂದು ಮುಖ್ಯವಾದ ಭಾಗ ಅಂದ್ರೆ ಏನಪ್ಪ ಅಂತಂದ್ರೆ ಇದಕ್ಕೆ ಕರೆಕ್ಟಾಗಿ ಗೊಬ್ಬರ ಕಟ್ಟೋದು ಒಂದು. ಆದ್ರೆ ಗೊಬ್ಬರ ಎಂಥದ್ದು ಕಟ್ಬೇಕು ಅನ್ನೋದು ಒಂದು ಇದು. ಯಾಕಂದ್ರೆ ನೋಡ್ರಿ ಫುಲ್ಲ ಇದು ಮಣ್ಣಿನ ಥರ ಇರ್ಬೇಕಿದು, ಅಂದ್ರೆ ಚಾಪುಡಿ ಥರ ಆಗ್ಬೇಕಿದು. ಒಂದು 3-3.5 ವರ್ಷದಿಂದ ಗೊಬ್ಬರ ಇರಬೇಕು. ಮತ್ತು ಅದೇ ವರ್ಷದಿಂದ ಇತ್ತಂದ್ರೆ ಅದು ಪಕ್ಕ ಕೊಳ್ತಿರಲ್ಲ. ಹಿಂಗಾಗಿ ಗಿಡಗಳಿಗೆ ವೈರಸ್ ಬರ್ತದೆ. ಇದ್ರಾಗ ಹೆಚ್ಚಾಗಿ ಕಾಡೋದೇ ಮತ್ತು ಇದು ಏನು ಕ್ಯಾರ್ ರೋಗ ಅಂತೇಳಿ. ಕ್ಯಾರ್ ರೋಗ ಬ್ಯಾಕ್ಟೀರಿಯಲ್ ಬ್ಲೈಟ್ ಅಂತ ಕರೀತಾರೆ ಇಂಗ್ಲೀಷ್ನಾಗ. ಅದು ಕಾಡ್ತದೆ. ಅದ್ರ ಕಾಲ ಒಳ್ಳೆ ಕಾಂತ್ ಕಟ್ಟೋದು ಭಾಳ ಇಂಪಾರ್ಟೆಂಟ್. ಮತ್ತು ಇನ್ನೊಂದು ಹೊಲಸೂ ಇಡಬಾರ್ದು ಇದ್ರಾಗ. ಅಂದ್ರೆ ಹೊಲಸಿಟ್ರೆ ಇದು ಆಗಲ್ಲ, ಏನು ಗಿಡ ಸುಧಾರಿಸಲ್ಲ. ಅದ್ರ ಕಾಲ ನೋಡ್ರಿ ಹಿಂಗೆಲ್ಲ ಅಂಗ್ಲಿಡಬೇಕು. ಅಂಗ್ಲಿಟ್ಟಾವ ಅಂದ್ರೆ ಕರೆಕ್ಟ್ ಮುಳು ಬರ್ತಾವೆ. ಇವು ಕರೆಕ್ಟ್ ಚಾಟ್ನಿ ಬಂದಾವೆ. ಈಗ ಹಿಂಗೆ ಬಂದ ಇರ್ತಾವೆ ನೋಡ್ರಿ ಕಡ್ಡಿಯದು ಫುಲ್ ಎಲ್ಲ ರೆಡಿ ಆಗ್ಯಾವ. ಇವು ಹೂವೇ ಬಿಡ್ತಾವೆ. ಸ್ವಲ್ಪ ಚಾಟ್ನಿ ಹೊಡೆದ್ರೆ ಕರೆ. ಈಗ ನಮ್ಮ ಕಡೆ ನೀರಿಂದು ಕರೆಕ್ಟ್ ಇದು ಇಲ್ಲ ಅಂತೇಳಿ ಹೊಡೆದಿಲ್ಲ ನಾವು ಚಾಟ್ನಿ. ಇನ್ನು ಗಿಡ ಬೆಳೀಲ್ತೆ ಬಿಟ್ಟದ. ಇವು 1 ವರ್ಷದ ಗಿಡ ಅದಾವೆ ನೋಡ್ರಿ. ಹೆಚ್ಚಾಗಿ ಎಲ್ಲರ ಫಡ್ದ ಇರ್ತದೆ ಬ್ಯಾಕ್ಟೀರಿಯಲ್ ಬ್ಲೈಟ್. ಅದಕ್ಕೆ ಕಂಟ್ರೋಲ್ ಮಾಡ್ಕೊತು ಮತ್ತು ಬೆಳೆ ತೊಗೊತ ಹೋಗೋದೇ ಅದರ ದೊಡ್ಡ ನಾಲೆಜ್, ಅಂದ್ರೆ ದೊಡ್ಡ ಇದು ಇರ್ತದೆ. ಈ ಬ್ಯಾಕ್ಟೀರಿಯಲ್ ಬ್ಲೈಟ್ ಅಂದ್ರೆ ಕ್ಯಾರ್ ರೋಗ ಇರ್ಲಾರ ಫಡನೇ ಇಲ್ಲ. ಅಷ್ಟು ಕ್ಯಾರ್ ರೋಗ ಅದಾವೆ ಎಲ್ಲ ಕಡೆ ಅವೇ ಅವ. ಯಾಕಂದ್ರೆ ಭಾಳ ಫಡ ಆಗೋದ್ರಿಂದ ಸುತ್ತ ಒಂದು ಊರಾಗ ಭಾಳ ಫಡ ಆಗೋದ್ರಿಂದ ಭಾಳ ಕ್ಯಾರ್ ರೋಗ ಬರ್ತದೆ. ಇದೇ ಮೇನ್ ಇದಕ್ಕೆ ರೀಸನ್. ಅಂದ್ರೆ ಇಲ್ಲಿ ಈಚೆ ಕಡೆದು ಹರಡಿ ಆಚೆ ಕಡೆ ಬರ್ತದೆ, ಆಚೆ ಕಡೆದು ಹರಡಿ ಈಚೆ ಕಡೆ ಬರ್ತದೆ. ಹಿಂಗಾಗಿ ಕ್ಯಾರ್ ರೋಗ ಭಾಳ ಇದು ಆಗ್ತದೆ. ಹಿಂಗಿರ್ತದೆ ನೋಡ್ರಿ. ನೋಡ್ರಿ ಹೆಂಗೆ ಹಿಂಗೆ ಡಿಗ್ಗಿ ಒತ್ತೋತ ದಂಡಿ ಒಯ್ದಕಿನಂದ್ರೆ ಆಚೆ ಕಡೆ ಸುಟ್ಟು